ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಮುಂದಕ್ಕೆ ಹೋಗಿದೆ, ಯಾವಾಗ ಆಗ್ಬೋದು? ಬಹಳ ಜನ ಕಾಯ್ತಾ ಇದ್ದಾರೆ. ಗೊತ್ತಿಲ್ಲ, ನಮಗೂ ಮಾಹಿತಿ ಪ್ರಕಾರ ಇನ್ನೂ ಬರ್ಲಿಕ್ಕೆ ಹೇಳಿದಾರಂತೆ ವರಿಷ್ಠರಿಗೆ. ಸ್ಯಾಟರ್ಡೆ ಸಂಡೇ ಸೊ ಆಗ್ಬೋದು. ಅಂದೇ ಫೈನಲ್ ಆದ್ರೆ 2-3 ಸಲ ಆಗ್ಬೋದು. ಅಂದ್ರೆ ಏನಿದ್ರು ಮುಂದಿನ ವಾರ ಹೊಸ ಸಚಿವರ ಮುಹೂರ್ತ. ಏನ್ ಮಾಡ್ಲಿಕ್ಕಾಗಲ್ಲ. ನಿನ್ನೆ ಇನ್ಸಿಡೆಂಟ್ ಕೂಡ ಅಷ್ಟೇ. ಅದು ದೇಶಕ್ಕೆ ವಿದ್ಯಾರ್ಥಿಗಳು ಬಹಳ ಮಹತ್ವದಂತ ಘಟನೆ ನಡೆದ್ರಿಂದ ಸೊ ನಿನ್ನೆ ಚರ್ಚೆ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಬಹುಶಃ ಬೇಕಾಯ್ತು ಅಂತ ಹೇಳಿದಾರೆ. ಸ್ಯಾಟರ್ಡೆ ಸಂಡೇ ಬರ್ಬೋದು, ಅವಾಗ ಇತ್ಯರ್ಥ ಆಗ್ತದೆ. ಸರ್, ಈಗ ಹೊಸದೊಂದು ಚರ್ಚೆ ಶುರುವಾಗಿದೆ. ಇನ್ನು 2 ಡಿಸಿ ಹುದ್ದೆಗಳು ಸೃಷ್ಟಿ ಆಗ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ವಿಶೇಷವಾಗಿ ಒಂದು ಎಸ್ಟಿಗೆ, ಇನ್ನೊಂದು ಲಿಂಗಾಯತ್ ಸಮುದಾಯಕ್ಕೆ ಕೊಡಬಹುದು ಅನ್ನೋ ತರದಲ್ಲೂ ಕೇಳಿ ಬರ್ತಾ ಇದೆ. ಅದಕ್ಕೆ ನಿಮ್ಮ ಹೆಸರು ಗೊತ್ತಿಲ್ಲ. ನಾವು ಕೇಳಿದೀವಿ, ಚರ್ಚೆ ನಡೀತಾ ಅಂತ ಕೇಳಿದೀವಿ ಪಕ್ಷದಲ್ಲಿ. ಅದೇನಾದ್ರು ಅಂತಿಮವಾಗಿ ಅವರೇ ಚರ್ಚೆ ಮಾಡಬೇಕು ಅಂತ ನಿರ್ಧಾರ ನಮ್ಮ ವರಿಷ್ಠರು. ಸೊ ಕಾದ್ ನೋಡೋಣ ಅದ್ರ ಬಗ್ಗೆ. ಎಸ್ಟಿ ಸಮುದಾಯ ಡಿಸಿ ಅಂತ ಕೇಳಿದಿರಿ ನೀವು? ನಾವೇನು ಕೇಳಿಲ್ಲ. ನಾವು ಕೇಳಿದ ಅದು ಪಕ್ಷದ ತೀರ್ಮಾನ, ಯಾರಿಗೆ ಕೊಡ್ತಾರೆ ಯಾರಿಗೆ ಮಾಡ್ತಾರಂತ ಕಾದ್ ನೋಡೋಣ. ಕೆಲವು ಮೂಲಗಳು ಹೇಳ್ತಾ ಇರುವಂತದ್ದು, ಈಗಿರೋ ಹಾಲಿ ಸಚಿವರಲ್ಲಿ 2 DCM ಮಾಡ್ತಾರೆ, ಅದ್ರಲ್ಲಿ ಒಂದು ಎಸ್ಟಿ ಇರುತ್ತೆ ಅಂತ. ಸೊ ಇರೋ ಹಾಲಿ ಸಚಿವರ ಪೈಕಿ ಎಷ್ಟು ನೀವು ಒಬ್ಬರೇ ಇರೋದು. ಸೊ ಹಾಗಾಗಿ ನಿಮ್ಮನ್ನ DCM ಅಲ್ಲ ನೋಡೋಣ. ಅದು ಹೇಳಿದಿಲ್ಲ, ಪಕ್ಷ ತೀರ್ಮಾನ ಮಾಡಬೇಕು ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಅಂತ. ಸೊ ಕಾದ್ ನೋಡೋಣ, ಇನ್ನು ಟೈಮ್ ಇದೆ ಅದಕ್ಕೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಪ್ರೊಟೆಸ್ಟ್ ನಡೀತಿದೆ. ನಿನ್ನೆ ರಾಹುಲ್ ಗಾಂಧಿ ಅವರು PM ಮನೆ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು. ಅವ್ರನ್ನ ಡಿಟೈನ್ ಮಾಡುವಂತ ಕೆಲಸಗಳು ಆಗಿತ್ತು ಸರ್. ನೋಡಿ, ಅದು ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೆ ಸಹಾನುಭೂತಿ ಹೇಳಲಿಕ್ಕೆ, ಅವ್ರ ಪರವಾಗಿ ಬೆಂಬಲ ವ್ಯಕ್ತ ಮಾಡ್ಲಿಕ್ಕೆ ಹೋಗಿರುವಂತ ಒಂದು ಅದು ಸನ್ನಿವೇಶ. ಅದರಲ್ಲಿ ಈ ತರ ವಿರೋಧ ಪಕ್ಷ ನಾಯಕ ನಡೆಸ್ಕೊಂಡು ಬಹಳ ಶೋಚನೀಯ ಸ್ಥಿತಿ. ಈ ರೀತಿ ಅವ್ರಿಗೆ ಆದ್ರೆ ಇನ್ನು ಜನಸಾಮಾನ್ಯರಿಗೆ ಏನನ್ನೋದು ಪ್ರಶ್ನೆ ಉದ್ಭವ ಆಗಿದೆ. ಸೊ ಅವ್ರಿಗೆ ಮರ್ಯಾದೆಯಿಂದ ಅವ್ರನ್ನ ವಾಪಸ್ ಕಳಿಸುವಂತ ಪ್ರಯತ್ನ ಆಗಬೇಕಾಗಿತ್ತು. ಅವ್ರು ರಾತ್ರಿ 11ರವರೆಗೆ ಇಡೀ ದಿಲ್ಲಿ ಸುತ್ತಾಕ್ಸುವಂತ ಪ್ರಯತ್ನ ಆಗಿದೆ. ಸೊ ಈ ರೀತಿ ಆಗಬಾರ್ದಾಗಿತ್ತು. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.